BRB ಫಸ್ಟ್ ಬ್ಲಡ್ ಬಜೆಟ್ ಎಷ್ಟು ಗೊತ್ತಾ? ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವೊಮ್ಮೆ ಮಾತ್ರ ಇತಿಹಾಸ ನಿರ್ಮಿಸುವ ಚಿತ್ರಗಳು ಹುಟ್ಟುತ್ತವೆ. ಘೋಷಣೆ ಆದ ಕ್ಷಣದಿಂದಲೇ ಸಿನಿ ರಸಿಕರಲ್ಲಿ ಅಲೆ ಎಬ್ಬಿಸಿ ಬಿಡುಗಡೆಯಾಗುವ ಮುನ್ನವೇ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗುವಂತಹ ಚಿತ್ರಗಳು ಅಪರೂಪ. ಅಂತಹ ಅಪರೂಪದ ಚಿತ್ರಗಳ ಪಟ್ಟಿಗೆ ಈಗ ಸೇರುತ್ತಿರುವ ಹೊಸ ಹೆಸರು ಕಿಚ್ಚ ಸುದೀಪ್ ಅಭಿನಯದ ಬಿಲ್ಲಾ ರಂಗಭಾಷಾ ಫಸ್ಟ್ ಬ್ಲಡ್. ಈ ಚಿತ್ರದ ಬಗ್ಗೆ ಮಾತು ಪ್ರಾರಂಭವಾದ ದಿನದಿಂದಲೇ ಅಭಿಮಾನಿಗಳ ಉತ್ಸಾಹ ದಿನೇ ದಿನೇ ಹೆಚ್ಚುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರ ಚರ್ಚೆಗಳು, ಅಭಿಮಾನಿಗಳ ಊಹಾಪೋಹಗಳು, ಸಣ್ಣ ಸಣ್ಣ ಮಾಹಿತಿಗಳೇ ದೊಡ್ಡ ಸುದ್ದಿಗಳಾಗುತ್ತಿರುವುದು ಈ ಚಿತ್ರದ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸಿದೆ. ಕನ್ನಡದಲ್ಲಿ ಭವಿಷ್ಯಕಾಲದ ಹಿನ್ನೆಲೆಯೊಂದಿಗೆ ವಿಜ್ಞಾನಾಧಾರಿತ ಸಾಹಸ ಕಥೆಯನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ತೆರೆಗೆ ತರುತ್ತಿರುವುದು ಬಹಳ ವಿರಳ. ಅದಕ್ಕೆ ಈ ಚಿತ್ರವನ್ನು ಕನ್ನಡ ಚಿತ್ರರಂಗದ ಮಹತ್ವಾಕಾಂಕ್ಷೆಯ ಪ್ರಯತ್ನವೆಂದು ಕರೆಯಲಾಗುತ್ತಿದೆ. ವಿಕ್ರಾಂತ್ ಚಿತ್ರದ ಭಾರೀ ಯಶಸ್ಸಿನ ನಂತರ ನಿರ್ದೇಶಕ ಅನೂಪ್ ಭಂಡಾರಿ ಮತ್ತು ಕಿಚ್ಚ ಸುದೀಪ್ ಮತ್ತೊಮ್ಮೆ ಕೈಜೋಡಿಸಿರುವುದು ಚಿತ್ರದ ಪ್ರಮುಖ ಬಲವಾಗಿದೆ. ಈ ಜೋಡಿ ಈಗಾಗಲೇ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಿದ್ದು, ತಾಂತ್ರಿಕವಾಗಿ ಕನ್ನಡ ಸಿನಿಮಾಗಳ ಮಟ್ಟವನ್ನು ಹೆಚ್ಚಿಸಿದೆ. ಅವರ ಮೊದಲ ಪ್ರಯತ್ನವೇ ದೊಡ್ಡ ಯಶಸ್ಸಾಗಿದ್ದರೆ ಎರಡನೇ ಪ್ರಯತ್ನ ಇನ್ನಷ್ಟು ಭವ್ಯವಾಗಿರಲಿದೆ ಎಂಬ ನಿರೀಕ್ಷೆ ಸಹಜವಾಗಿದೆ. ಈ ಬಾರಿ ಅವರು ಕೇವಲ ಕಥೆ ಹೇಳುವುದಲ್ಲ, ಒಂದು ಸಂಪೂರ್ಣ ಲೋಕವನ್ನೇ ನಿರ್ಮಿಸಲು ಮುಂದಾಗಿದ್ದಾರೆ. ಚಿತ್ರೀಕರಣ 2025ರ ಏಪ್ರಿಲ್ ತಿಂಗಳಿಂದ ಆರಂಭವಾಗಿದೆ. ಬೆಂಗಳೂರು ನಗರ ಹೊರವಲಯದಲ್ಲಿ ಸಾವಿರಾರು ಕಾರ್ಮಿಕರು, ತಾಂತ್ರಿಕರು ಮತ್ತು ಕಲಾವಿದರು ಸೇರಿ ಭಾರೀ ಸೆಟ್ಗಳನ್ನು ನಿರ್ಮಿಸುತ್ತಿದ್ದಾರೆ. ಭವಿಷ್ಯಕಾಲದ ನಗರಗಳ ವಿನ್ಯಾಸ, ನಾಶವಾದ ಕಟ್ಟಡಗಳ ಅವಶೇಷಗಳು, ಯುದ್ಧಭೂಮಿ, ರಹಸ್ಯ ಸ್ಥಳಗಳು ಮತ್ತು ಕಲ್ಪಿತ ತಂತ್ರಜ್ಞಾನಗಳನ್ನೊಳಗೊಂಡ ದೃಶ್ಯಗಳನ್ನು ನೈಜವಾಗಿ ತೋರಿಸಲು ಪ್ರತ್ಯೇಕವಾಗಿ ಸೆಟ್ಗಳನ್ನು ನಿರ್ಮಿಸಲಾಗಿದೆ. ಪ್ರತಿಯೊಂದು ಸೆಟ್ ಕೂಡ ಒಂದು ಪ್ರತ್ಯೇಕ ಲೋಕದಂತಿದೆ. ಇಂತಹ ನಿರ್ಮಾಣ ಕನ್ನಡ ಚಿತ್ರರಂಗದಲ್ಲಿ ಅಪರೂಪವೆಂದೇ ಹೇಳಬಹುದು. ಚಿತ್ರೀಕರಣದ ಕ್ಯಾಮೆರಾ ತಂತ್ರಜ್ಞಾನ, ವಿಶೇಷ ಬೆಳಕು ವ್ಯವಸ್ಥೆ ಮತ್ತು ಗಣಕಯಂತ್ರ ಸಹಾಯಿತ ದೃಶ್ಯ ನಿರ್ಮಾಣ ಬಳಸಲಾಗುತ್ತಿದೆ. ಭವಿಷ್ಯದಲ್ಲಿ ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಕುಳಿತಾಗ ನೇರವಾಗಿ ಆ ಲೋಕದೊಳಗೆ ಹೋಗಿರುವಂತೆ ಅನುಭವವಾಗಬೇಕು ಎಂಬ ಉದ್ದೇಶದಿಂದ ತಂಡ ಕೆಲಸ ಮಾಡುತ್ತಿದೆ. ಆದ್ದರಿಂದ ಪ್ರತಿಯೊಂದು ದೃಶ್ಯಕ್ಕೂ ಸೂಕ್ಷ್ಮವಾಗಿ ಗಮನ ಹರಿಸಲಾಗಿದೆ. ದೇಶವ್ಯಾಪಿ ಗುರಿಯಾಗಿರುವುದರಿಂದ ಚಿತ್ರವನ್ನು ದ್ವಿಮಾನದ ಹಾಗೂ ತ್ರಿಮಾನದ ರೂಪಗಳಲ್ಲಿ ಸಿದ್ಧಪಡಿಸಲಾಗುತ್ತಿದೆ. ವಿಭಿನ್ನ ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡಿ ಭಾರತದಾದ್ಯಂತ ಮಾತ್ರವಲ್ಲ, ವಿದೇಶಗಳಲ್ಲೂ ಬಿಡುಗಡೆ ಮಾಡುವ ಯೋಚನೆ ಇದೆ. ಕನ್ನಡ ಸಿನಿಮಾಗೆ ಹೊಸ ಮಾರುಕಟ್ಟೆಗಳನ್ನು ತೆರೆದಿಡುವ ಸಾಮರ್ಥ್ಯ ಈ ಚಿತ್ರಕ್ಕಿದೆ ಎನ್ನಲಾಗುತ್ತಿದೆ. ಪ್ರಸ್ತುತ ಮಾಹಿತಿಯ ಪ್ರಕಾರ 2026ರ ಕೊನೆಯ ಭಾಗದಲ್ಲಿ ಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಕಥೆಯ ಹಿನ್ನೆಲೆ ಕ್ರಿಶ 2029ನೇ ವರ್ಷ. ತಂತ್ರಜ್ಞಾನದಲ್ಲಿ ಮಾನವ ಸಮಾಜ, ಆದರೆ ಯುದ್ಧಗಳು, ಲಾಲಸೆ ಮತ್ತು ಸ್ವಾರ್ಥದಿಂದ ಲೋಕವೇ ನಾಶದ ಅಂಚಿಗೆ ತಲುಪಿರುವ ಪರಿಸ್ಥಿತಿಯನ್ನು ಚಿತ್ರದಲ್ಲಿ ತೋರಿಸಲಾಗುತ್ತದೆ. ಒಮ್ಮೆ ಹೆಮ್ಮೆಯಿಂದ ನಿಂತಿದ್ದ ಜಗತ್ತಿನ ಪ್ರಸಿದ್ಧ ಸ್ಮಾರಕಗಳು ಅವಶೇಷಗಳಾಗಿ ಬಿದ್ದಿರುವ ದೃಶ್ಯಗಳು ಪ್ರೇಕ್ಷಕರ ಮನಸ್ಸಿಗೆ ಆಳವಾದ ಪರಿಣಾಮ ಬೀರುತ್ತವೆ. ನಾಗರಿಕತೆಯ ಪತನ ಹೇಗಿರಬಹುದು ಎಂಬುದನ್ನು ಚಿತ್ರ ಸ್ಪಷ್ಟವಾಗಿ ತೋರಿಸುತ್ತದೆ. ಈ ದುಸ್ಥಿತಿಯಲ್ಲಿ ಜನರು ಸ್ವಾತಂತ್ರ್ಯ ಕಳೆದುಕೊಂಡು ಶಕ್ತಿಶಾಲಿ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಬದುಕುತ್ತಿದ್ದಾರೆ. ಸಾಮಾನ್ಯ ಜನರಿಗೆ ನ್ಯಾಯ ಸಿಗೋದಿಲ್ಲ. ಭಯ, ಹಿಂಸೆ ಮತ್ತು ದಮನದ ವಾತಾವರಣ ಎಲ್ಲೆಡೆ ಕಾಣುತ್ತದೆ. ಇಂತಹ ಸಂದರ್ಭದಲ್ಲೇ ಒಬ್ಬ ಧೈರ್ಯಶಾಲಿ ಯುವಕ ಬಂಡಾಯದ ಧ್ವಜ ಎತ್ತುತ್ತಾನೆ. ಅವನ ಹೋರಾಟ ವೈಯಕ್ತಿಕ ಪ್ರತಿಕಾರವಲ್ಲ, ಸಮಾಜದ ಸ್ವಾತಂತ್ರ್ಯಕ್ಕಾಗಿ. ಅನ್ಯಾಯದ ವಿರುದ್ಧ ನಿಂತು ಜನರಲ್ಲಿ ಧೈರ್ಯ ಮೂಡಿಸುವ ನಾಯಕನ ಪಯಣವೇ ಚಿತ್ರದ ಹೃದಯವಾಗಿದೆ. ಬಂಡಾಯಗಾರನನ್ನು ಕೊಲ್ಲಬಹುದು, ಆದರೆ ಬಂಡಾಯವನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ಆಶಯ ಚಿತ್ರದ ಆತ್ಮವಾಗಿದೆ. ಈ ಸಂದೇಶ ಇಂದಿನ ಸಮಾಜಕ್ಕೂ ಪ್ರಸ್ತುತವಾಗಿದೆ, ಪ್ರೇಕ್ಷಕರಿಗೆ ಸ್ಫೂರ್ತಿದಾಯಕವಾಗಿರಲಿದೆ. ಕಥೆಯನ್ನು 2 ಭಾಗಗಳಲ್ಲಿ ಹೇಳಲು ಯೋಜಿಸಲಾಗಿದ್ದು, ಫಸ್ಟ್ ಬ್ಲಡ್ ಮೊದಲ ಅಧ್ಯಾಯವಾಗಿದೆ. ಮುಂದಿನ ಕಥೆ ಇನ್ನಷ್ಟು ತೀವ್ರಗೊಳ್ಳೆಯಿದೆ. ನಾಯಕನಾಗಿ ಕಿಚ್ಚ ಸುದೀಪ್ ವಿಭಿನ್ನ ಹಾಗೂ ಗಂಭೀರ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶಾರೀರಿಕವಾಗಿ ಬಲಿಷ್ಠ, ಮಾನಸಿಕವಾಗಿ ದೃಢ ಹಾಗೂ ಧೈರ್ಯಶಾಲಿ ಯೋಧನಾಗಿ ಅವರ ರೂಪ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ. ಅವರ ವೇಷಭೂಷಣ, ಶೈಲಿ ಮತ್ತು ನಡೆನುಡಿ ಎಲ್ಲವೂ ಪಾತ್ರಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ. ಈ ಪಾತ್ರ ಸುದೀಪ್ ಅವರ ವೃತ್ತಿಜೀವನದಲ್ಲಿ ಮತ್ತೊಂದು ಮೈಲಿಗಲ್ಲಾಗುವ ಸಾಧ್ಯತೆ ಇದೆ. ನಿರ್ದೇಶನ ಹಾಗೂ ಕಥಾರಚನೆಯನ್ನು ಅನೂಪ್ ಭಂಡಾರಿ ನಿರ್ವಹಿಸುತ್ತಿದ್ದಾರೆ. ಅವರ ಕಲ್ಪನೆ, ದೃಷ್ಟಿಕೋನ ಮತ್ತು ತಾಂತ್ರಿಕ ಜ್ಞಾನ ಚಿತ್ರದ ಪ್ರತಿಯೊಂದು ಅಂಶದಲ್ಲೂ ಗೋಚರಿಸುತ್ತದೆ. ನಿರ್ಮಾಪಕರಾಗಿ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೊಡ್ಡ ಮಟ್ಟದ ಚಿತ್ರ ನಿರ್ಮಾಣದಲ್ಲಿ ಅನುಭವ ಹೊಂದಿರುವ ಇವರ ಬೆಂಬಲ ಚಿತ್ರದ ಭವ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ವೇಷಭೂಷಣ ವಿನ್ಯಾಸವನ್ನು ನೀತಾ ಶೆಟ್ಟಿ ನಿರ್ವಹಿಸಿದ್ದು, ಭವಿಷ್ಯ ಕಾಲಕ್ಕೆ ಹೊಂದುವ ವಿಶಿಷ್ಟ ಶೈಲಿಯನ್ನು ಪ್ರತಿಯೊಂದು ಪಾತ್ರಕ್ಕೂ. ಚಿತ್ರದ ಮತ್ತೊಂದು ಪ್ರಮುಖ ಆಕರ್ಷಣೆ ದೃಶ್ಯ ಪರಿಣಾಮಗಳು.
ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಕೃತಕವಾಗಿ ತ್ರಿಮಾನ ಲೋಕವನ್ನು ಸೃಷ್ಟಿಸಲಾಗುತ್ತಿದೆ. ಯುದ್ಧದ ದೃಶ್ಯಗಳು, ಸಾಹಸಮಯ ಕ್ಷಣಗಳು, ನಾಶವಾದ ನಗರಗಳು ಮತ್ತು ಭವಿಷ್ಯದ ಸಾಧನಗಳು ನೈಜವಾಗಿ ಕಾಣುವಂತೆ ರೂಪಿಸಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಕಾಣದ ಮಟ್ಟದ ದೃಶ್ಯ ವೈಭವವನ್ನು ಈ ಚಿತ್ರ ನೀಡಲಿದೆ. ವೆಚ್ಚದ ವಿಷಯಕ್ಕೆ ಬಂದ್ರೆ ಇದು ಸಣ್ಣ ಮಟ್ಟದ ಚಿತ್ರವಲ್ಲ. ಭಾರೀ ಸೆಟ್ ನಿರ್ಮಾಣ, ತಾಂತ್ರಿಕ ಉಪಕರಣಗಳು, ದೃಶ್ಯ ಪರಿಣಾಮಗಳು, ತ್ರಿಮಾನ ಚಿತ್ರೀಕರಣ, ಕಲಾವಿದರು ಮತ್ತು ತಂತ್ರಜ್ಞರ ದೊಡ್ಡ ತಂಡ, ದೇಶವ್ಯಾಪಿ ಬಿಡುಗಡೆ ಹಾಗೂ ಉಪಚಾರ ಕಾರ್ಯಗಳಿಗಾಗಿ ಅಪಾರ ಪ್ರಮಾಣದ ಹಣ ಹೂಡಿಕೆ ಮಾಡಲಾಗಿದೆ. ನಿರ್ಮಾಪಕರು ಯಾವುದೇ ರೀತಿಯ ಸಮಾಧಾನ ಮಾಡಿಕೊಳ್ಳದೆ ಗುಣಮಟ್ಟಕ್ಕೆ ಮೊದಲ ಆದ್ಯತೆ ನೀಡಿದ್ದಾರೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಸಿನಿಮಾ ಸುಮಾರು 150 ಕೋಟಿಯಿಂದ 170 ಕೋಟಿಯವರೆಗೂ ಎಂದು ಹನುಮಾನ್ ಚಿತ್ರದ ನಿರ್ಮಾಪಕರು ತಿಳಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ.